ಈ ಮಧ್ಯೆ ನಾನು ಡೆಕ್ಕಾಂಡಲ್ಲೋ ಯಾವುದೋ ಒಂದು ಪೇಪರ್ ಅಲ್ಲಿ ಈ ನಮ್ಮ ಸರ್ಕಾರದಿಂದ ತೆಗೆದುಕೊಂಡಂತ ಒಂದು ಪ್ರಯೋಗ ಈ ಟ್ರಾಫಿಕ್ ಬಗ್ಗೆ ಒಂದು ಆರ್ಟಿಕಲ್ ಕೂಡ ನಾನು ಗಮನಿಸಿದ್ದೆ. ಈಗ ನಾನು ಕೆಲವು ಹಿಂದೆ ಕಳೆದ 20-25 ವರ್ಷದಿಂದ ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಲವು ಪೊಲೀಸ್ ಆಫೀಸರ್ಸ್ ಕೆಲಸ ಮಾಡಿದ್ದಾರೆ. ಅವ್ರದೇ ಅಂತ ಕಾಂಟ್ರಿಬ್ಯೂಷನ್ಸ್ ಇದೆ. ಅವ್ರನ್ನು ಕೂಡ ರಿಟೈರ್ಡ್ ಆಫೀಸರ್ಸ್ ಕೂಡ ಕರೆಸಿ ಈ ಅವ್ರದ್ದು ಏನೇನು ಸಲಹೆಗಳನ್ನು ಕೆಲವರು 2 ವರ್ಷ ಮಾಡಿರ್ತಾರೆ, 1 ವರ್ಷ ಮಾಡಿರ್ತಾರೆ, ಇನ್ನ ಏನೋ ಆಲೋಚನೆಗಳಿರ್ತದೆ, ತಕ್ಷಣ ಅವ್ರು ಶಿಫ್ಟ್ ಆಗ್ಬಿಡ್ತಾರೆ. ಆಗ ಅವ್ರೇನು ಪೊಲೀಸ್ ಅಧಿಕಾರಿಗಳಂತೇನೆ ಅವ್ರೇನು ಬಾಯಿ ಬಿಚ್ಚಿರಕ್ಕಲ್ಲ. ಈಗ ನನ್ನ ಕಾಲದಲ್ಲಿ ಹಿಂಗ್ ಮಾಡ್ಬೋದಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಕೆಲವ್ರ ಹತ್ರ ಅದನ್ನು ಕೂಡ ನಾನು ಟ್ರಾಫಿಕ್ ಎಸ್ಪೆಷಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅದು ಎಲ್ಲರ ಕೆಲವು ಬರೋ ಯೋಚನೆ ಅಲ್ಲ, ಅನುಭವದಲ್ಲಿ ಮಾತ್ರ ಈ ಟ್ರಾಫಿಕ್ ಸಲಹೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಸೊ ನಾನು ಹೋಮ್ ಮಿನಿಸ್ಟರ್ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಐ ಆಮ್ ಕಾಲಿಂಗ್ ಆಲ್ ದಿ ಸೀನಿಯರ್ ಆಫೀಸರ್ಸ್ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಎಕ್ಸಿಸ್ಟಿಂಗ್ ಇರೋರು ಇರ್ಬೋದು, ರಿಟೈರ್ಡ್ ಇರ್ಬೋದು, 20 ವರ್ಷದಿಂದ ಒಂದು ಲಿಸ್ಟ್ ಮಾಡಿ who are healthy, who are sound, who are capable of contributing, giving suggestions. ಅವ್ರ ಹತ್ರ ಕೂಡ ನಾನು ಮಾತಾಡೋನಿದ್ದೇನೆ. ಮಾತಾಡಿ ಅವರ ಅಭಿಪ್ರಾಯ ಕೂಡ ನಾನು ಕೇಳೋನಿದ್ದೇನೆ. ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಬೇರೆ ಕೆಲವರು ಬೇರೆ ಈಗ ಟನಲ್ ಸಲಹೆ ಬಂದಿದೆ. ನಮ್ಮ ರಾಜ್ಯದಿಂದನೇ ಕೆಲವರು ಮುಂಬೈ ಟನಲ್ ಮಾಡ್ತಾ ಇದ್ದಾರೆ. ಪಕ್ಕದ ರಾಜ್ಯದವರು ಕೆಲವರು ಕಾಶ್ಮೀರ ಟನಲ್ ಮಾಡ್ತಾ ಇದ್ದಾರೆ. ಹೊರಗಡೆ ದೇಶದಲ್ಲಿ ಇದೆ. ಕೆಲವು ಟನಲ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂಗೇನೇನೋ ಕೆಲವರು ಹೇಳ್ತಾ ಇದ್ದಾರೆ. ಈಗ ನೀವು ಗಮನಿಸಿದಿರಿ, ನಾವೇ ಪೈಲಟ್ ಪ್ರಾಜೆಕ್ಟ್ ಆಗಿ ರೈಲು ಹೋಗ್ತದೆ, ಅದ್ರ ಮೇಲೆ ರೋಡ್ ಹೋಗ್ತದೆ. ಜಯದೇವ ಹಾಸ್ಪಿಟಲ್ ಪಕ್ಕ ನೋಡ್ತಾ ಇದ್ದೀವಿ. ಅದನ್ನೇ ಮಾಡಲು ಬೇರೆ ಸ್ಟೇಟ್ ಅಲ್ಲೂ ಕೂಡ ನಡೀತಾ ಇದೆ. ಅಲ್ಲಿ ಜಸ್ಟ್ ಪೈಲಟ್ ಪ್ರಾಜೆಕ್ಟ್ ತಗೊಳ್ತಾ ಇದೀವಿ. ಈಗ ಈ ರೀತಿ ಕೆಲವೆಲ್ಲ ಪ್ರಯೋಗಗಳು ನಮ್ಮ ಆಫೀಸರ್ಸ್ ಕೂಡ ಮಾಡಿದ್ದಾರೆ. ನಾನು ಅವ್ರ ಆಫೀಸರ್ಸ್ ನ ಯಾರು ನೀವು ಮಾಡಿಲ್ಲ ಅಂತ ನಾನು ಯಾರ ಮೇಲೂ ಕಂಪ್ಲೇಂಟ್ ಹೇಳಲಿಕ್ಕೂ ತಯಾರಿಲ್ಲ, ರಾಜಕಾರಣಿ ಮೇಲೆ ಹೇಳಲಿಕ್ಕೂ ತೋರಿಲ್ಲ. ವಿ ಶುಡ್ ಹ್ಯಾವ್ ಎ ಪೊಲಿಟಿಕಲ್ ವಿಲ್ ಆಲ್ಸೋ. ಅವ್ರಿಗೂ ನಾವು ಡೈರೆಕ್ಷನ್ ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮ್ಮನ್ನ ಸಾರ್ವಜನಿಕರ ತಮ್ಮ ಮುಖಾಂತರ ಎಲ್ಲ ಕರ್ನಾಟಕ ರಾಜ್ಯದ ಮತ್ತು ಹೊರಗಡೆ ದೇಶದಲ್ಲಿರುವಂತ ನಮ್ಮ ಬೆಂಗಳೂರು ಬಗ್ಗೆ ಇರೋಂತ ಎಲ್ಲ ನಾಗರಿಕರಿಗೆ ನಮ್ರತೆಯಿಂದ ನಾನು ಮನವಿ ಮಾಡಿಕೊಳ್ಳಿಕ್ಕೆ ಕೂತಿದ್ದೇನೆ. ಇವತ್ತು www.brandbangalore-karnataka-government.in ಗೆ ತಾವು ತಮ್ಮ ಸಲಹೆಗಳನ್ನ ನಾವು ಏನು ದಿನಾಂಕವನ್ನ ನಿಗದಿ ಮಾಡಿದ್ದೇವೆ ಆ ದಿನಾಂಕದ ಒಳಗಡೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ನಿಮ್ಮಂತವ್ರು ನಾವು ಒಂದು 3-4 ಜನನ್ನು ಬೇಕಾದ್ರೆ ನಾವೆಲ್ಲ ಸೇರಿಸ್ಕೊಂಡು ಎಲ್ಲ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ತೇವೆ. ಒಂದು ಪುಸ್ತಕ ಮಾಡ್ತೇವೆ, ಯಾರು ಏನೇನು ಸಜೆಷನ್ ಕೊಟ್ಟಿದ್ದೀರಿ ಅಂತ, ಯಾವ್ದಾದ್ರು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಕೆಲವೆಲ್ಲ ಏನೇನೋ ಹೇಳ್ತಾರೆ, ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಬಹಳ ಕಷ್ಟ ಇದೆ. ಯಾಕೆಂದ್ರೆ ನಮ್ಮ ಬೆಂಗಳೂರು ಇಸ್ ನಾಟ್ ಎ ಪ್ಲಾಂಟ್ ಸಿಟಿ. ಡೆಲ್ಲಿ ತರ ದೊಡ್ಡ ದೊಡ್ಡ ರೋಡ್ ಇಲ್ಲ, ಮುಂಬೈ ತರ ಇಲ್ಲ, ಛತ್ತೀಸ್ಗಢ ತರ ಇಲ್ಲ. ಇರೋಂಥದ್ದು ಯಾವ ರೋಡ್ ಆದ್ರೂ 80 ಅಡಿ ಮೇಲಿಲ್ಲ, ಒಂದ್ 3 ರೋಡ್ ಮಾತ್ರ 100 ಅಡಿ ಇರ್ಬೋದು. ಅದು ಬಿಟ್ರೆ ಎಲ್ಲೂ ಕೂಡ ಪ್ಲಾಂಟ್ ಸಿಟಿ ಇಲ್ಲ. ಏನೋ ಜಯನಗರ ಸೈಡ್ ಸ್ವಲ್ಪ ಇದೆ, ಅದು ಬಿಟ್ರೆ ಇನ್ನೆಲ್ಲೂ ಕೂಡ ಅಂತ ಪ್ಲಾಂಟ್ ಸಿಟಿ ನಮ್ಮ ಬೆಂಗಳೂರಲ್ಲಿ ಇಲ್ಲ. ಆದ್ರೂ ಕೂಡ ನಾವು ಹಂಗಂತ ಇಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಜನರೇ 2 ಗಂಟೆ 3 ಗಂಟೆ ಟ್ರಾಫಿಕ್ ಅಲ್ಲಿ ಕೂತಾರೆ. ಈ ಮಧ್ಯೆ ನಾನು ಡೆಲ್ಲಿಲೂ ಪ್ರವಾಸ ಮಾಡಿದ್ದೀನಿ, ಮುಂಬೈಲೂ ಪ್ರವಾಸ ಮಾಡಿದ್ದೀನಿ. ಎಲ್ಲ ಅಲ್ಲಿ ನಮ್ಕಿನ್ನ ಟ್ರಾಫಿಕ್ ವರ್ಸ್ಟ್ ಇದೆ. ನಮ್ಕಿನ್ನ ಈಗ ಮೊನ್ನೆ ಬಂದಂತ ಕೆಲವು ಸಲಹೆ ಕೊಟ್ಟವರು ಮುಂಬೈಲಿ ನನಗೆ 3 ಸತಿ ಫ್ಲೈಟ್ ಮಿಸ್ ಆಯ್ತು ಟ್ರಾಫಿಕ್ ಇಂದ ಅವ್ರು ಹೇಳ್ತಾ ಇದ್ರು. ಆದ್ರೆ ಮುಂಬೈ ಟ್ರಾಫಿಕ್ ಹಿಂಗ್ ಮಿಸ್ ಆಯ್ತು ಅಂತ ಯಾರೋ ಮಾಧ್ಯಮದವ್ರು ಬರೀದಿಲ್ಲ, ಬೆಂಗಳೂರ್ನ ಬರೀತಾರೆ. ಯಾಕೆ ಬೆಂಗಳೂರ್ನ ಇಡೀ ವಿಶ್ವ ನೋಡ್ತಾ ಇದೆ. ದೆಹಲಿಲಿ ಟ್ರಾಫಿಕ್ ನೀವು ಎಲ್ಲ ನೋಡಿದೀನಿ, ನಮ್ಕಿನ್ನ ವರ್ಸ್ಟ್ ಇದೆ ಟ್ರಾಫಿಕ್. ನಾನು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಸಾಯಂಕಾಲ 5 ಗಂಟೆಗೆ ಹೋಯ್ತು, ಮುಗಿದೋಯ್ತು. ನಾನು ಎಷ್ಟೋ ಸತಿ ಫ್ಲೈಟ್ ನ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಅವ್ರ ತಪ್ಪು ಅಂತ ಹೇಳುದಿಲ್ಲ, ನಮ್ದು ತಪ್ಪು. ನಮಗೂ ತಿಳ್ಕೊಂಡು ನಾವು 2 ಗಂಟೆ ಮುಂಚಿತ ಹೋಗ್ಬೇಕಾಗ್ತದೆ. ಸೊ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗೋ ಪ್ರಯತ್ನ ಮಾಡ್ತೀವಿ. ಸೊ ಬೇರೆ ಕಡೆ ಟ್ರಾಫಿಕ್. ಆದ್ರೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಇಲ್ಲಿ ನೀರ್ ನುಗ್ಗಿದ್ರು ಸಾಕು,
ನಮ್ದೇ ಜಾಸ್ತಿ ಬರೀತಾರೆ ಪಾಟೇಜ್ ಪಾಟ್ ಹೋಲ್ಸ್ ಬಗ್ಗೆ. ಅದಕ್ಕೆಲ್ಲ ಒಂದು ಹೊಸ ಮಾದರಿ ಮಾಡ್ತಾ ಇದ್ದೀವಿ.